महेश बबलेश्वर, रमेश जाधव, दवाई जाधव, चिदानंद गिडगंची, पाटिल, वीएस हिरेमठ, वीएस वटर, एमजी सवळे, शिव पिड़शेट्टी, बिरादार होसमनी मालगुंड, शिवानंद वायबी, शिवानंद डिंगी, संतोष पेंडिवटर, करियप्पा टोपनोर, ರಿಕವರಿ ಆಗಿತ್ತು. ಈಗ ಲಾಸ್ಟ್ 15 ದಿವಸನ ಕಾರ್ಯಾಚರಣೆಯಲ್ಲಿ ಮೆಲ್ಟೆಡ್ ಗೋಲ್ಡ್, ಬಂಗಾರದ ಜ್ಯುವೆಲ್ಲರಿ, ಕತ್ತಿಗೆ ಪಡಿಸಿದ ವೆಹಿಕಲ್ಗಳನ್ನು ಮತ್ತು ಕ್ಯಾಶ್ ಸೇರಿ ಸುಮಾರು 39.26 ಕೋಟಿ ವ್ಯಾಲ್ಯೂನ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಆಗಿದೆ. ಸೊ ಇದಲ್ಲದೆ ಇದರಲ್ಲಿ ಇನ್ನೊಂದು ನೋಡಬೇಕಾದ ತಥ್ಯ ಏನಂದರೆ, ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡುವಾಗ ಬ್ಯಾಂಕ್ ವತಿಯಿಂದ 58 kg ಸುಮಾರು ಬಂಗಾರದ ಜ್ಯುವೆಲ್ಲರಿ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಮತ್ತು ಅವರು ಮರು ಅಧ್ಯಯನ ಅದನ್ನು ಮಾಡಿ ಗ್ರಾಸ್ ವೇಟ್ ಬದಲಾಗಿ ಈಗ ನೆಟ್ ವೇಟ್ ನೋಡಿದರೆ ಸುಮಾರು 40 kg 700 ಗ್ರಾಮ್ ನೆಟ್ ವೇಟ್ ತೂಕ ಗೋಲ್ಡ್ ಹೋಗಿದೆ ಅಂತ ನಮಗೆ ಅಪ್ಡೇಟ್ ಮಾಡಿದ್ದಾರೆ. ತನಿಖೆಯಲ್ಲಿ ಅದನ್ನು ಕೂಡ ಪಡಿಸಿದ್ವಿ. ಈ ಪ್ರಕರಣ ನಮಗೆ ಯಾಕೆ ಚಾಲೆಂಜ್ ಒಂದು ಆಗಿತ್ತು, ಯಾಕೆಂದರೆ ನಿಮಗೆ ಎಲ್ಲರದು ಗೊತ್ತಿರೋ ಮಾಹಿತಿ ಪ್ರಕಾರ ಇವರು ಫೆಬ್ರವರಿ ತಿಂಗಳಿಂದ ಕೀನ ಡುಪ್ಲಿಕೇಶನ್ ಮಾಡಿ ಲಾಸ್ಟ್ 4 ತಿಂಗಳಿಂದ ಇವರು ಪ್ರಯತ್ನ ಮಾಡಿಕೊಂಡು ಒಂದು ಪ್ಲಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಒಂದು ಕಳ್ಳತನ ಪ್ರಕರಣ ಒಂದು ಎಸಗಿದ್ದಾರೆ. ಬಟ್ ನಮ್ಮ ತಂಡ ಒಂದು ತಿಂಗಳು ಒಳಗಡೆ ಈ ಕೇಸನ್ನು ಪತ್ತೆ ಮಾಡಿ ಆ 4 ತಿಂಗಳನ್ನ ಪ್ಲಾನಿಂಗ್ಗೆ ಡಿಟೆಕ್ಟ್ ಮಾಡಿದ್ದಾರೆ. ಬಿಜಾಪುರ್ನಲ್ಲಿ ಸರಿಸುಮಾರು ಆಗಿ ಪ್ರತಿ ವರ್ಷ 7 ರಿಂದ 8 ಕೋಟಿ ವರ್ತ್ನ ಪ್ರಾಪರ್ಟಿ ಕಳ್ಳತನದಲ್ಲಿ ಲಾಸ್ಟ್ ಆಗ್ತದೆ HBT ರಲ್ಲಿ. ಈ ಒಂದೇ ಪ್ರಕರಣದಲ್ಲಿ 53 ಕೋಟಿನ ಪ್ರಾಪರ್ಟಿ ಹೋಗಿದ ಮೇಲೆ ಈ ಕೇಸ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಿಕೊಂಡು SP ಅವರಾದ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಮತ್ತೆ he was ably supported by both additional SP ಶಂಕರ್ ಮರಿಯಾಡ್ ಅವರು ಈ ತಿಂಗಳ ಎಂಡ್ನಲ್ಲಿ ರಿಟೈರ್ಡ್ ಆಗ್ತಾ ಇರೋದು. ಈ ರಿಟೈರ್ಡ್ ಆಗುವಾಗ ಮುಂಚೆ ಅವರು ನಮಗೆ ಇದು ಒಂದು ತಮ್ಮ ಕಾರ್ಯಾಚರಣೆದು ಒಂದು ಕೊಡುಗೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ. ಮತ್ತೆ ಇನ್ನೊಬ್ಬರು ಅಡಿಷನಲ್ SP ಆದ ರಾಮನ್ ಗೌಡ ಹಟ್ಟಿ ಅವರು, ಇವರ ಮಾರ್ಗದರ್ಶನದಲ್ಲಿ 8 ವಿವಿಧ ತಂಡ ರಚನೆ ಮಾಡಲಾಗಿತ್ತು. ಇದರಲ್ಲಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು DSPಗಳಾದ ಸುನಿಲ್ ಕಾಂಬ್ಳೆ, ಬಲ್ಲದ ನಂದಗಾವಿ, CPI ರೌಡಾದ ರಮೇಶ್ ಅವಜಿ, ಗುರುಶಾಂತ್ ಅಶೋಕ್ ಮತ್ತು PSI ಶ್ರೀಕಾಂತ್ ಅಶೋಕ್, ದೇವರಾಜ್, ಬಸವರಾಜ್, ರಾಕೇಶ್, ಸೋಮೇಶ್, ವಿನೋದ್ ದೊಡ್ಡಮನಿ, ವಿನೋದ್ ಪೂಜಾರಿ, ಶಿವಾನಂದ್ ಪಾಟೀಲ್, ಯತೀಶ್ ಮತ್ತು ಶ್ರೀಮತಿ ನಾಗರತ್ನ ಅವರು ಸೇರಿ ಸುಮಾರು 100 ಜನ ಸಿಬ್ಬಂದಿ ಹಗಲು ರಾತ್ರಿ ಕರ್ತವ್ಯ ಮಾಡಿ ಲಾಸ್ಟ್ 1.5 ತಿಂಗಳಿನಲ್ಲಿ ಬಿಜಾಪುರ್ನಲ್ಲಿ ಬೇರೆ ಯಾವುದೇ ಬಂದೋಬಸ್ತ್ ಇರಲಿ ಅದನ್ನು ನೋಡ್ತಾ ಅವ್ರ ಜೊತೆಗೆ ಈ ಕೇಸ್ ಸಹ ಪತ್ತೆ ಮಾಡಿ ಯಶಸ್ವಿಯಾಗಿದ್ದಾರೆ.
ಈ ತಂಡಗೆ ಮತ್ತು ತಂಡ ನಾಯಕರಿಗೆ ನಮ್ಮ ಇಲಾಖೆ ವತಿಯಿಂದ ಪ್ರಶಂಸನ ಮತ್ತು ಅಪ್ರೋಪ್ರಿಯೇಟ್ ರಿವಾರ್ಡ್ ಅನ್ನು ಘೋಷಣೆ ಮಾಡಲಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಮೂರರಿಂದ 4 ಸುಮಾರು ಜನ ಇನ್ನೂ ಅರೆಸ್ಟ್ ಆಗೋದು ಬಾಕಿ ಇರುತ್ತದೆ. ಪ್ರಾಪರ್ಟಿ ಬೆಲೆ ಅದನ್ನು ಕಂಪೇರ್ ಮಾಡಿದರೆ ಸುಮಾರು 85% ಪ್ರಾಪರ್ಟಿ ನಾವು ಇದರಲ್ಲಿ ಪತ್ತೆ ಮಾಡಿದ್ದೀವಿ. ಇನ್ನೂ 15% ಸುಮಾರು ರಿಕವರಿ ಮಾಡಲಿಕ್ಕೆ ನಾವು ತನಿಖೆ ಮುಂದೆ ಬರೆಸ್ತಾ ಇದ್ದೀವಿ. ಆದರೆ ಸರಿಸುಮಾರು ಆಗಿ ಕೇಸ್ನ ಮುಖ್ಯ ಆರೋಪಿಗಳು ಮತ್ತು ಮೇಜರ್ ಪಾರ್ಟ್ ಆಫ್ ದ ಪ್ರಾಪರ್ಟಿ ಹ್ಯಾಸ್ ಬಿನ್ ರಿಕವರ್ಡ್. ಈಗ ನೆಕ್ಸ್ಟ್ ಇದರಲ್ಲಿ ಏನು ರೋಚಕ ತಥ್ಯಗಳು ಇದೆ ನಮ್ಮ SP ಅವರು ಹೇಳಲಿಕ್ಕೆ ಬಯಸ್ತಾರೆ. ಪ್ಲೀಸ್. ಚೇತನ್ ಸಿಂಗ್ ರಾಥೋಡ್ ಸರ್ ಅವರು ಇವತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ತಂಡ ಮಾಡುವಂತಹ ಕಾರ್ಯಾಚರಣೆಗೆ ಹೆಮ್ಮೆ ಪಟ್ಟು ಪ್ರಶಂಸೆಯನ್ನು ಪಟ್ಟು ಇವತ್ತು ಖುದ್ದಾಗಿ ಅವರೇ ವಿಜಯಪುರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡಿ ತಮಗೆ ಈ ಪ್ರಕರಣದ ಎಲ್ಲ ಅಂಶಗಳನ್ನು ಸರ್ ತಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದಾರೆ. ಇದು ಯಾಕೆ ನಮಗೆ ಚಾಲೆಂಜಿಂಗ್ ಆಗಿತ್ತು ಮತ್ತು ಯಾಕೆ ಇದು ಒಂದು ಮಹತ್ವದಾಗಿತ್ತು ಅಂತಂತಂದರೆ, ಇಟ್ ವಾಸ್ ಎ ಪ್ರೆಸ್ಟೀಜ್ ಇಶ್ಯೂ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೇಸ್. ಸೊ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದು ಹೇಳಿದಾಗಲೂ ಕೂಡ ನಾವು ಹೇಳಿದ್ವಿ, ಇಟ್ ಈಸ್ ಎ ಚಾಲೆಂಜಿಂಗ್ ಕೇಸ್ ಬಟ್ ವಿಲ್ ಡೂ ಇಟ್ ಅಂತಂತೇಳಿ ಅವ್ರಿಗೆ ಒಂದು ಡೇ 1 ನಾವು ಹೇಳ್ತಾ ಇದ್ವಿ. ಇದರಲ್ಲಿ ಮೊದಲನೇ ಆರೋಪಿ ಆದಂಥ ವಿಜಯ್ ಮೇರಿಯಾಳ್ ಏನಿದ್ದಾನೆ, ಈತ ಬ್ಯಾಂಕ್ ಮ್ಯಾನೇಜರ್ ಇದ್ದು, ಈತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಕೀಸ್ಗಳನ್ನು ಡುಪ್ಲಿಕೇಟ್ ಮಾಡೋದಕ್ಕೆ ಕೊಟ್ಟಿರ್ತಾನೆ. ಆ ಡುಪ್ಲಿಕೇಟ್ ಮಾಡಿದಂಥ ಕೀಗಳನ್ನು ಪ್ರಮುಖ ಇನ್ನೊಬ್ಬ ಈ ಎಂಟೈರ್ ಕ್ರೈಮ್ನ ಎಪಿಸೋಡಿನ ಪ್ರಮುಖ ಆರೋಪಿಯಾದಂಥ ಚಂದ್ರಶೇಖರ್ ನೆರಳ ಏನಿದ್ದಾನೆ, ಅವನ ಜೊತೆಗೆ ಬಂದು ಈ ಕೀಸ್ಗಳನ್ನ ಬ್ಯಾಂಕ್ ಒಳಗಡೆ ಬಂದು ಟೆಸ್ಟ್ಗಳನ್ನ ಮಾಡಿರ್ತಾನೆ, ಕೀ ಆಪರೇಟ್ ಆಗ್ತಾ ಇದೆ ಇಲ್ಲ ಅಂತಂದ್ರೆ. ಯಾವಾಗ ಅವರು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಈ ಕೀಸ್ಗಳು ಆಪರೇಟ್ ಆಗೋದು ಸಕ್ಸಸ್ ಆಗುತ್ತೆ, ಅವರು ವಿಜಯ್ ಮೇರಿಯಾಳ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗಲೇ ಪ್ಲಾನ್ ಮಾಡ್ತಾರೆ, ಅದಕ್ಕೆ ವಿಜಯ್ ಮೇರಿಯಾಳ್ ಒಪ್ಪಲ್ಲ. ಸೊ ಒಂದು ಮಂಗಳೂರು ರೀತಿ ಬ್ಯಾಂಕನ್ನು ಹೇಗೆ ದರೋಡೆ ಮಾಡಿದ್ರು ಆ ರೀತಿ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿರುತ್ತೆ. ಬಟ್ ವಿಜಯ್ ಮೇರಿಯಾಳು ಅದಕ್ಕೆ ಒಪ್ಪಲ್ಲ. ಅವನು ಅಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಆದರೆ ಸಮಸ್ಯೆ ಆಗುತ್ತೆ ಅಂತಂತ ಹೇಳಿ ಆ ಪ್ಲಾನನ್ನು ಡ್ರಾಪ್ ಮಾಡಿಬಿಟ್ಟು ಈತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ರೂನಿಯಾಳ್ ಬ್ರಾಂಚ್ಗೆ. ಆ ಟ್ರಾನ್ಸ್ಫರ್ ಆದ 15 ದಿನಕ್ಕೆ ಈ ರೀತಿಯಾದಂಥ ಒಂದು ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರಮುಖ ಆರೋಪಿಯಾದಂತಹ ಚಂದ್ರಶೇಖರ್ ನೆರಳ ಏನಿದ್ದಾನೆ, ಈತ ಒಬ್ಬ MBA ಪದವೀಧರ. ಈತ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಒಬ್ಬ ಚೇರ್ಮನ್ ಆಗಿದ್ದಾನೆ. ಈತ ಮುಂಚೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಎಕ್ಸ್-ಎಂಪ್ಲಾಯ್ ಆಗಿ ಅಲ್ಲಿ ಕೂಡ ತಪ್ಪನ್ನ ಮಾಡಿ 2019ರಲ್ಲಿ ಕೆಲಸದಿಂದ ವಜಾ ಮಾಡಿರ್ತಾನೆ. ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾನೆ. ಮತ್ತೆ ಈತ ಗೋವಾ ಮತ್ತೆ ಶ್ರೀಲಂಕಾದ ಕೊಲಂಬೋದಲ್ಲಿ ಹೋಗಿ ಕ್ಯಾಸಿನೋ ಆಟ ಆಡುವಂತ ಒಂದು ಚಟವನ್ನ ಹೊಂದಿರ್ತಾನೆ. ಈ ಕೃತ್ಯ ಮಾಡಬೇಕಾದ್ರೆ ಇವರು ಹಲವಾರು ಮೂವೀಸ್ಗಳನ್ನ ನೋಡಿದ್ದಾರೆ. ದೃಶ್ಯಂ 1, 2, ಲಕ್ಕಿ ಭಾಸ್ಕರ್, ಕ್ಯಾಚ್ ಮೀ ಇಫ್ ಯು ಕ್ಯಾನ್, ಆಲ್ ವೆಬ್ ಸೀರೀಸ್, ಇವುಗಳನ್ನ ಎಲ್ಲವನ್ನ ನೋಡಿ ನೋಟ್ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾಡ್ಬೋದು ಅಂತಂತೇಳಿ. ಅದೇ ರೀತಿ ಯೂಟ್ಯೂಬ್ಸ್ಗಳಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಕಳ್ಳತನ ಆಗಿದೆ, ಕಳ್ಳತನವನ್ನು ಹೇಗೆ ಮಾಡಿದ್ದಾರೆ, ಪೊಲೀಸರು ಹೇಗೆ ಪತ್ತೆ ಮಾಡಿದ್ದಾರೆ, ಇವುಗಳ ಎಲ್ಲ ವಿಡಿಯೋಗಳನ್ನು ಕುರಿತು ಪರಿಶೀಲನೆ ಮಾಡಿದ್ದಾರೆ. ಅದೇ ರೀತಿ ಗೋಲ್ಡನ್ನು ಹೇಗೆ ಕರಗಿಸ್ಬೇಕು ಅನ್ನೋದನ್ನ ಕೂಡ ಯೂಟ್ಯೂಬ್ಸ್ಗಳಲ್ಲಿ ನೋಡಿ ಅಧ್ಯಯನ ಮಾಡಿದ್ದಾರೆ. ಮತ್ತೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಆದಂತಹ ಮಂಗಳೂರು, ದಾವಣಗೆರೆ ಮತ್ತು ಬೀದರಲ್ಲಿ ಏನು ಪ್ರಕರಣಗಳಾಗಿತ್ತು ಆ ಪ್ರಕರಣಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದಾರೆ. ಯಾವ್ಯಾವ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ, ಯಾವ ರೀತಿ ಅವರು ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ, ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನ ಕೂಡ ಅವರು ಅಧ್ಯಯನ ಮಾಡಿದ್ದಾರೆ. ಕಳ್ಳತನದಲ್ಲಿ ಯಾವೆಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು ಅನ್ನೋದನ್ನ ನೋಡಿದ್ದಾರೆ. ಇಲ್ಲಿ ವಾಕಿ ಟಾಕೀಸ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ ಕಮ್ಯುನಿಕೇಶನ್ಗೋಸ್ಕರ. ಅದೇ ರೀತಿ ಯಾವ ದಿನದಿಂದ ಮಾಡಬೇಕು, ಯಾವ ದಿನಾಂಕದಿಂದ ಮಾಡಬೇಕು ಅನ್ನೋದನ್ನು ಕೂಡ ಇಟ್ಸ್ ಎ ಪ್ರೀ ಪ್ಲಾನ್. ಮೇ 23 RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ. ಸೊ ಅವತ್ತಿನ ದಿನ ಮಾಡಬೇಕು ಅಂದರೆ ಅವತ್ತು RCB ವಿನ್ ಆಗಿತ್ತು ಅಂತಂದರೆ ಅದು ಮುಹೂರ್ತ 23ಕ್ಕೆ ಫಿಕ್ಸ್ ಆಗಿತ್ತು. RCB ಅವತ್ತು ಸೋಲುತ್ತೆ. 24ನೇ ದಿನ ವೆದರ್ ಕಂಡೀಷನ್ಸ್ ನೋಡಿದಾಗ ಮನಗೂಡಿಯಲ್ಲಿ ದ ಚಾನ್ಸಸ್ ಆಫ್ ರೈನ್ 80% ಇರುತ್ತೆ. ಸೊ ದ ಟೈಮಿಂಗ್ ಇಸ್ ಫ್ರಮ್ 6 to 11 ಇರುತ್ತೆ. ಸೊ ಈ ಮಳೆ ಆಗುವಂಥ ಸಂದರ್ಭದಲ್ಲಿ ನೀವು ಜನರಲಿ ಕಳ್ಳತನ ನೋಡಿದರೆ ರಾತ್ರಿ 12 ಬೆಳಿಗ್ಗೆ 4 ಗಂಟೆ ಒಳಗಡೆ ಆಗ್ತಾ ಇರುತ್ತೆ. ಬಟ್ ದೇ ಹ್ಯಾವ್ ಸೆಲೆಕ್ಟೆಡ್ ದ ಟೈಮ್ ಫಾರ್ ದ ಈವ್ನಿಂಗ್ 6 to 10 o'clock.
ಬೇಸ್ಡ್ ಅಪಾನ್ ದ ವೆದರ್ ಕಂಡೀಷನ್ಸ್. ಮಳೆ ಆಗ್ತಾ ಇರುತ್ತೆ, ಜನ ಇರಲ್ಲ ಅಂತ ಹೇಳಿ. ಮತ್ತೆ ಅದು 4th Saturday ಮತ್ತೆ ಸಂಡೇ. ಆಮೇಲೆ ಇವರು ಈ ವಾಕಿ ಟಾಕಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದವರು ಇರ್ತಾರೆ, ರೈಲ್ವೆ ಇಲಾಖೆಯಲ್ಲಿ ವಾಕಿ ಟಾಕಿ ಬಳಸುವಂತ ಒಂದು ಪರಿಣತಿ ಆಗಿರ್ಬೋದು, ಅವರಿಗೆ ಎಕ್ಸ್ಪರ್ಟೈಸು ಅದರಲ್ಲಿ ಇರುತ್ತೆ. ಅದೇ ರೀತಿ ಒಂದು ಏನು ಏನಾದರೂ ಯಾರಾದರೂ ಬಂದರೆ ಅವ್ರಿಗೆ ಭಯಪಡಿಸೋದಕ್ಕೆ ಒಂದು ಲೈಟರ್ ಗನ್ ಇಟ್ಕೊಂಡಿರ್ತಾರೆ, ಅದನ್ನು ಭಯಪಡಿಸೋದಕ್ಕೆ. ಇಟ್ ಇಸ್ ನಾಟ್ ದ ಆಕ್ಚುಯಲ್ ಗನ್, ಲೈಟರ್ ಗನ್. ಅದೇ ರೀತಿ ತನಿಖೆ ಹಾದಿಯನ್ನು ತಪ್ಪಿಸೋದಕ್ಕೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ಆದಂಥ ಕಳ್ಳತನದ ವರದಿಗಳನ್ನು ಅಧ್ಯಯನ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಸೃಷ್ಟಿಸಿ ತನಿಖೆ ಹಾದಿಯನ್ನು ತಪ್ಪಿಸ್ಬೇಕು ಅನ್ನೋದನ್ನು ಕೂಡ ಮಾಡಿರ್ತಾರೆ. ಮತ್ತೆ ಈ ಕಾರ್ಯಾಚರಣೆಯಲ್ಲಿ ಅವರು ಒಂದು ಲಾರಿ ಮತ್ತೆ 2 ಇನೋವಾ 2 2 ವೀಲರ್ಗಳನ್ನು ಬಳಸಿರ್ತಾರೆ. ಈ ಲಾರಿಯನ್ನ ರೈಲ್ವೆ ಇಲಾಖೆಯ ಟ್ರಕ್ ಅನ್ನು ಯೂಸ್ ಮಾಡಿರ್ತಾರೆ. ಆ ರೈಲ್ವೆ ಇಲಾಖೆಯಲ್ಲಿ ಆ ಟ್ರಕ್ ಈ ಕಬ್ಬಿಣದ ಮೆಟೀರಿಯಲ್ಗಳನ್ನು ಡಿಸ್ಪೋಸ್ ಮಾಡೋದಕ್ಕೆ ಬಳಸುವಂತ ಒಂದು ಟ್ರಕ್. ಆ 23-24ಕ್ಕೆ ರೈಲ್ವೆ ಇಲಾಖೆಯಲ್ಲಿ ವಿಜಯಪುರಕ್ಕೆ ಕಬ್ಬಿಣವನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದೀವಿ ಅಂತೇಳಿ ಆಫಿಷಿಯಲ್ ರೆಕಾರ್ಡ್ಸ್ ಅನ್ನು ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಆ ಟ್ರಕ್ ಅನ್ನ ಮನಗುಳಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಟೋನ್ ಅಲ್ಲಿ ಇಟ್ಟು ಅದನ್ನ ಸೆಂಟರ್ ಆಫ್ ಆಪರೇಷನ್ ತರ ಅದನ್ನ ಬಳಸ್ಕೊಂಡು ಅಲ್ಲಿಂದ ಈ 2 ವೀಲರ್ಸ್ ಗಳನ್ನ ಆ ಟ್ರಕ್ ಅಲ್ಲೇ ಸಾಗಿಸೋದು ಮತ್ತೆ ಕದ್ದಂತ ಮಾಲನ್ನ ಆ ಟ್ರಕ್ ಅಲ್ಲೇ ಸಾಗಿಸುವಂತ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಈ ಇನೋವಾ 2 ಯೂಸ್ ಏನಾಗಿದೆ, ಒಂದು ಗೋವಾದಿಂದ ಬಂದಿರುತ್ತೆ, ಒಂದು ಹುಬ್ಳಿ ಹತ್ರ ಬಂದಿರುತ್ತೆ. ಸೊ ಇವ್ರನ್ನ ಲೋಕಲ್ ಟ್ರಾನ್ಸ್ಪೋರ್ಟಿಗೋಸ್ಕರ ಇನೋವಾಗಳನ್ನ ಯೂಸ್ ಮಾಡಿರ್ತಾರೆ. ಇಡೀ ಮನಗುಳಿ ಪಟ್ಟಣವನ್ನ ರೆಕ್ಕೆ ಮಾಡೋದಕ್ಕೆ 2 ವೀಲರ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ. ಅದೇ ರೀತಿ ಇವರು ಬೆಂಗಳೂರಿಗೆ ಹೋಗ್ಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ವೇಷಭೂಷಣಗಳು ಬೇಕು ಅನ್ನೋದನ್ನ ಕೂಡ ಮೊದಲೇ ಡಿಸೈಡ್ ಮಾಡಿ ಆ ವೇಷಭೂಷಣಗಳನ್ನ ಖರೀದಿ ಮಾಡಿ ಅವ್ರಿಗೆ ಕೊಟ್ಟಿರ್ತಾರೆ. ಮತ್ತೆ ಅದರಲ್ಲಿ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅನ್ನೋ ರೀತಿ CCTV ಎಕ್ಸ್ಪರ್ಟ್ಸ್ಗಳೂ ಇದ್ದಾರೆ, ಎಲೆಕ್ಟ್ರಿಸಿಟಿ ಎಕ್ಸ್ಪರ್ಟ್ಸ್ಗಳೂ ಇದ್ದಾರೆ, PhD ಮಾಡಿದಂಥ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ ಇದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಕಟ್ ಮಾಡೋದಕ್ಕೆ ಅಲ್ಲಿ ಇದ್ದಂಥ ಹೈಮಾಸ್ಟ್ ಲೈಟ್ ಅನ್ನ ತಾವು ನೋಡಿರ್ಬೋದು. 23ರ ರಾತ್ರಿ ಅದನ್ನ ಹೈಮಾಸ್ಟ್ ಲೈಟ್ ಕಟ್ ಮಾಡ್ತಾರೆ, ಸೊ ದಟ್ ಅಲ್ಲಿ ಕತ್ಲಾಗಿ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂತೇಳಿ. ಅದೇ ರೀತಿ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಕ್ಯಾಮ್ರಾಗಳನ್ನ ಡಿಸ್ಕನೆಕ್ಟ್ ಮಾಡೋದು, ಕ್ಯಾಮ್ರಾಗಳ ದಿಕ್ಕನ್ನು ಬದಲಾಯಿಸೋದು, ಮತ್ತೆ ಏನು ಈ DVR ಗಳನ್ನ ಎಲ್ಲೆಲ್ಲಿ ಆಫ್ ಮಾಡಬೇಕು, ಅದನ್ನ ಯಾವ ರೀತಿ ಫಾರ್ಮ್ಯಾಟ್ ಮಾಡಿ ಮತ್ತೆ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನ ಕೂಡ ಅದನ್ನ ಮಾಡಿದ್ದಾರೆ. ಸೊ ಇನ್ನೊಬ್ಬ ಆರೋಪಿ ಸುನಿಲ್ ಮೋಕಾ ಏನಿದ್ದಾನೆ, ಇವತ್ತ ಚಂದ್ರಶೇಖರ್ನ PA ಆಗಿದ್ದು ಚಂದ್ರಶೇಖರ್ನ ಕಾರ್ನ ಡ್ರೈವರ್ ಆಗಿರ್ತಾನೆ. ಅದೇ ರೀತಿ ಬಾಲರಾಜ್ ಏನಿದ್ದಾನೆ, ಈತ ರೈಲ್ವೆ ಇಲಾಖೆಯಲ್ಲಿ ಚೀಫ್ ಡಿಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಆಗಿದ್ದಾನೆ. ಈತ BSc ಬಯೋಟೆಕ್ನಾಲಜಿ ಮಾಡಿರ್ತಾನೆ. ಈತ ಲಾರಿಯನ್ನು ಒದಗಿಸೋದು ಮತ್ತೆ ಏರಿಯಾ ವಾಚು ಈ ಎಲ್ಲ ಕಾರ್ಯಗಳನ್ನು ಅವನು ಮಾಡ್ತಾ ಇರ್ತಾನೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಗುಂಡು ಜೋಸೆಫ್ ಅಂತ ಏನಿದ್ದಾನೆ, ಈತ BE ಮೆಕ್ಯಾನಿಕಲ್. ಈತ ಅಡ್ಮಿನ್ ಇನ್ಚಾರ್ಜ್ ಆಗಿ ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈತ CCTV ಎಕ್ಸ್ಪರ್ಟ್. ಸೊ CCTV ಡೈವರ್ಟ್ ಹೇಗೆ ಮಾಡೋದು, ಮೆಮರಿ ಹೇಗೆ ತೆಗೆಯೋದು, DVR ನ ಹೇಗೆ ಡಿಸ್ಟ್ರಾಯ್ ಮಾಡೋದು, ಇವುಗಳಲ್ಲಿ ಆತ ಎಕ್ಸ್ಪರ್ಟ್. ಅದೇ ರೀತಿ ಚಂದನ್ ರಾಜ್ ಅಂತ ಏನು ಆರೋಪಿ ಇದ್ದಾನೆ, ಈತ ನರೇಲನ ಜೊತೆ ಆತನ ಶಾಲೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈತ ಪಾರ್ಟ್ ಆಫ್ ದ ಪ್ಲಾನಿಂಗ್ ಇರ್ತಾನೆ. ಈ ಏನು ಸಿಕ್ಕಿ ಬಿದ್ದಿದ್ದಾರೆ ಈ ಆರೋಪಿಗಳಲ್ಲಿ 2 ಜನರು ಈ ಬ್ಯಾಂಕ್ ಅಲ್ಲಿ ಮೊದಲೇ ಲೋನ್ ತಗೊಂಡಿದ್ದಾರೆ. ಸೊ ಆ ಲೋನ್ ತಗೋಬೇಕಾದಾಗ ಬ್ಯಾಂಕಿನ ಒಳಗಡೆ ಬಂದು ಬ್ಯಾಂಕ್ ಅಲ್ಲಿ ಹೇಗಿದೆ ಏನಿಲ್ಲ ಅನ್ನೋದನ್ನ ಎಲ್ಲ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಈತ ಫೆಬ್ರವರಿ ತಿಂಗಳಲ್ಲಿ ವಿಜಯ್ ಮೇರಿಯಾಳ್ ಮ್ಯಾನೇಜರ್ ಇದ್ದಾಗಲೇ ಕೂಡ ಸುಮಾರು 10 ಲಕ್ಷದಷ್ಟು ಲೋನ್ ಅನ್ನ ಅದೇ ಬ್ಯಾಂಕ್ ಅಲ್ಲಿ ತಗೊಂಡಿರ್ತಾನೆ. ಹೋಗೋದು ಬರೋದನ್ನ ಇಟ್ಕೊಂಡಿರ್ತಾನೆ. ಬ್ಯಾಂಕಿನ ಒಳಗಡೆ ಹೇಗಿದೆ ಏನಿಲ್ಲ ಅನ್ನುವಂಥ ಮಾಹಿತಿಯನ್ನ ಈತ ಕಲೆಕ್ಟ್ ಮಾಡಿರ್ತಾನೆ. ಅದೇ ರೀತಿ ಪೀಟರ್ ಚಾನ್ ಅಂತ ಏನಿದ್ದಾನೆ, ಈತನು ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿ. ಈತ MSc ಮಾಡಿದ್ದು ಮತ್ತೆ PhDನೂ ಮಾಡಿದ್ದಾನೆ. ಈತ ಅತಿಥಿ ಗೆಸ್ಟ್ ಲೆಕ್ಚರರ್ ಅಂತ ಕೆಲಸ ಮಾಡ್ತಾನೆ. ಇವನು ವಾಕಿ ಟಾಕಿಗಳನ್ನ ಹೇಗೆ ಯೂಸ್ ಮಾಡಬೇಕು ಹೇಗಿಲ್ಲ ಅನ್ನೋದನ್ನ ಕೂಡ ಈತ ಮಾಡ್ತಾನೆ. ಮತ್ತೆ ವಾಚ್ ಮಾಡೋದು ಮತ್ತೆ ಕಮ್ಯುನಿಕೇಶನ್ಸ್ ಗಳನ್ನ ಕೊಡೋದು ಈತ ಉಸ್ತುವಾರಿಯಾಗಿರುತ್ತೆ. ಈತ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯ ಕಾರ್ಯದರ್ಶಿನೂ ಕೂಡ ಆಗಿದ್ದಾನೆ. ಅದೇ ರೀತಿ ಬಾಬುರಾವ್ ಅಂತ ಏನು ಆರೋಪಿ ನಂಬರ್ 8 ಇದ್ದಾನೆ, ಈತ ರೈಲ್ವೆ ಇಲಾಖೆಯಲ್ಲಿ ಆ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಸುಸೈರಾಜ್ ಅಂತ ಏನಿದ್ದಾನೆ ಇನ್ನೊಬ್ಬ ಆರೋಪಿ ನಂಬರ್ 9 ಈತ ಆ ಶಾಲೆಯ ವಾಚ್ಮನ್ ಪ್ರಕರಣದಲ್ಲಿನೂ ಕೂಡ ಅದನ್ನ ವಾಚ್ಮನ್ ತರ ಬ್ಯಾಂಕಿನ ಹೊರಗಡೆ ಚಲನವಲನಗಳನ್ನ ಗುರುಸೋದಕ್ಕೆ ಮತ್ತೆ ಹೋಗೋ ಬರೋರುಗಳನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಕೂಡ ಈತನನ್ನ ಬಳಸ್ಕೊಂಡಿದ್ದಾರೆ. ಅದೇ ರೀತಿ ವಿಜಯ್ ಮೇರಿಯಾಳ್ನ ತಮ್ಮ ಅನಿಲ್ ಮೇರಿಯಾಳ್
ವಿಜಯ್ ಮೇರಿಯಾಳ್ ಏನು ಬ್ಯಾಂಕ್ ಮ್ಯಾನೇಜರ್, ತಮ್ಮ ಅನಿಲ್ ಮೇರಿಯಾಳು ಕೂಡ ಇದರಲ್ಲಿದ್ದಾನೆ. ಈತ ಏನು ಚಂದ್ರಶೇಖರ್ನ ಪರ್ಸನಲ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇದನ್ನ ಗೋವಾಗೆ ಹೋಗೋದು, ಶ್ರೀಲಂಕಾಕ್ಕೆ ಹೋಗೋದು, ಕ್ಯಾಸಿನೋಗಳಿಗೆ ಕರ್ಕೊಂಡು ಹೋಗೋದು. ಅನಿಲ್ ಮೇರಿಯಾಳು ಕೂಡ ವಿಜಯ್ ಮೇರಿಯಾಳ್ನ ತಮ್ಮನಾಗಿದ್ದು ಚಂದ್ರಶೇಖರ್ನ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೋಲೋಮನ್ ಅಂತಂತೇಳಿ ಏನು ಆರೋಪಿ ಇದ್ದಾನೆ, ಈತ CCTV ಹ್ಯಾಂಡ್ಲರು. ಇವನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್. ಇವನು ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈತನು ಕೂಡ ಇದೇನು ನಮ್ಮ ಹೈ ಮಾಸ್ಕ್ ಲೈಟ್ಸ್ನ ಕಟ್ ಮಾಡ್ತಾರೆ ಆ ಟೀಮಲ್ಲಿ ಕೂಡ ಆತ ಇರ್ತಾನೆ. ಅದೇ ರೀತಿ ಮರಿಯಾ ದಾಸ್, ಇವನು ಎಲೆಕ್ಟ್ರಿಷಿಯನ್ ಆಗಿದ್ದು CCTV ಮತ್ತೆ ಎಲೆಕ್ಟ್ರಿಸಿಟಿ ಕೇಬಲ್ಸ್ಗಳನ್ನ ಮತ್ತೆ ಇನ್ಸೈಡ್ ಸೆಕ್ಯೂರಿಟಿ ಅಲಾರ್ಮ್ ಸಿಸ್ಟಮ್ಸ್ ಏನಿರುತ್ತೆ ಅವುಗಳನ್ನ ಕೂಡ ಹೇಗೆ ಆಪರೇಟ್ ಮಾಡಬೇಕು ಅನ್ನೋದು ಕೂಡ ಈತನಿಗೆ ಗೊತ್ತಿರುತ್ತೆ. ಅಷ್ಟೇ ಅಲ್ಲದೆ ಇನ್ನೊಬ್ಬ ಆರೋಪಿ ಅಬು ಮೋಹನ್ ಅಂತ ಏನಿದ್ದಾನೆ, ಈತ ITI ಆಟೋಮೊಬೈಲ್ ಮಾಡಿದ್ದು. ಚಂದ್ರಶೇಖರ್ ಏನು ರಿಯಲ್ ಎಸ್ಟೇಟ್ ಮಾಡ್ತಾನೆ, ಆ ರಿಯಲ್ ಎಸ್ಟೇಟ್ಗಳಲ್ಲಿ ಅವನ ಜೊತೆಗೆ ಕಟ್ಟಡಗಳ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಈತನು ಕೂಡ ಕ್ಯಾಸಿನೋ ಪ್ಲೇಯರ್ ಆಗಿರ್ತಾನೆ. ಮತ್ತೆ ಮೊಹಮ್ಮದ್ ಆಸಿಫ್ ಏನಿದ್ದಾನೆ, ಈತ ಡೂಪ್ಲಿಕೇಟ್ ಕೀ ಮಾಡಿಕೊಟ್ಟವನು. ಈತ ಹುಬ್ಳಿಯಲ್ಲಿ ಮುಂದೆ ಆದಂಥ ಒಂದು ಅಂಗಡಿ ಇರುತ್ತೆ. ಇನ್ನೊಬ್ಬ ಆರೋಪಿ ಇಜಾಜ್, ಈತನು ಕೂಡ ಚಂದ್ರಶೇಖರ್ ನಾರಾಯಣ ಡ್ರೈವರ್ ಆಗಿದ್ದು ಈತನು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ. ಸೊ ಇಷ್ಟೊಂದು ಎಲ್ಲ ಪ್ಲಾನ್ಗಳನ್ನ ಮಾಡಿ ಈ ಪ್ರಕರಣವನ್ನು ಅವರು ಮಾಡಿರ್ತಾರೆ. ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂಥ ಫ್ರಮ್ ದ ಡೇ ಒನ್ ನಮ್ಮ IGP ಸರ್ ಆದಂಥ ಚೇತನ್ ಸಿಂಗ್ ರಾಥೋಡ್ ಸರ್ ಅವರು ಶಾಂತವಾದಂಥ ಒಂದು ವಾತಾವರಣವನ್ನು ನಮಗೆ ಕಲ್ಪಿಸಿಕೊಟ್ಟು ಸೂಕ್ತವಾದಂಥ ಸಮಯ ಸಂದರ್ಭಗಳಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ಗೆ ಗೈಡ್ ಮಾಡಿ, ಸೊ ವಿತ್ ಲಾಟ್ ಆಫ್ ಪೇಷನ್ಸ್, ಯಾವುದೇ ರೀತಿಯಾದಂಥ ಪ್ರೆಷರು ನಮ್ಮ ಇನ್ವೆಸ್ಟಿಗೇಷನ್ ತಂಡದ ಮೇಲೆ ಬರದ ಹಾಗೆ, ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಾದ ADG ಜಿತೇಂದ್ರ ಸರ್ ಅವರಾಗಲಿ ಮತ್ತು DGP ಸರ್ ಆದ ಸಲೀಂ ಸರ್ ಅವರಾಗಲಿ ತನಿಖಾ ತಂಡಕ್ಕೆ ಯಾವ್ಯಾವ ರೀತಿ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹ ಬೇಕು ಎಲ್ಲ ರೀತಿಯಂಥ ಸಹಾಯ ಸಹಕಾರವನ್ನು ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ತಂಡ ಇದನ್ನ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದೆ. ಇದರಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚು ಸಿಬ್ಬಂದಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅಲಾಂಗ್ ವಿತ್ ಅವರ್ IGP ಸರ್ ನಮ್ಮ ತನಿಖಾ ತಂಡದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಥ್ಯಾಂಕ್ ಯು. ಕೇಶವಪುರದಲ್ಲಿ, ಹುಬ್ಳಿಯಲ್ಲಿ ಎಲ್ಲ ಕೇಶವಪುರದಲ್ಲೇ ಇರುವಂಥವ್ರು. ಇವರು ಮುಂಚಿತವಾಗಿ ಪರಿಚಯ ಇದ್ದವರು ಎಲ್ಲರಿಗೂ. ಸೊ ಅನ್ನೋನ್ ಪರ್ಸನ್ಸ್ ಅನ್ನೋದು ಯಾರು ಇಲ್ಲ ಅವರಿಗೆ, ಮುಂಚಿತವಾಗಿ ಪರಿಚಯ ಇದ್ದವರು. ಆ ಪರಿಚಯ ಇದ್ದವರಲ್ಲೇ ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್, ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಸೂಕ್ತ ಆಗ್ತಾರೆ ಅವರಿಗೆ ಅದನ್ನು ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಚಂದ್ರಶೇಖರ್ ಇರುತ್ತೆ. ಎಸ್, ಮೆಲ್ಟಿಂಗ್ ಒಂದು ಉಳಿತು, ಯಾವ ರೀತಿ ಇವ್ರು ಮೆಲ್ಟ್ ಮಾಡಿದ್ರು ಅಂತಂತೇಳಿ. ಈಗ ದಾವಣಗೆರೆ ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ ಎಲ್ಲ ಆರ್ನಮೆಂಟ್ಸ್ಗಳನ್ನ ಹೋಗಿ ಹಾಗೆ ಇಟ್ಟಿರೋದ್ರಿಂದ ನಾಳೆ ಆರ್ನಮೆಂಟ್ ಡಿಸ್ಪೋಸ್ ಮಾಡೋದು ಕಷ್ಟ ಆಗುತ್ತೆ, ಎಲ್ಲಾದ್ರೂ ಮಾಹಿತಿ ಸೋರಿಕೆ ಆಗುತ್ತೆ ಅಂತಂತೇಳಿ ತಿಳಿದ್ಬಿಟ್ಟು ಇವರು ಈ ಬಂಗಾರದ ಆಭರಣಗಳನ್ನ ಏನು ಮಾಡ್ತಾರೆ ಹೊರಗಡೆ ಎಲ್ಲಿ ಡಿಸ್ಪೋಸ್ ಮಾಡಲ್ಲ. ತನ್ನದೇ ಸ್ಕೂಲ್ನಲ್ಲಿರುವಂತಹ ಒಂದು ಲ್ಯಾಬ್ರೋಟರಿಯಲ್ಲಿ ಬೆಂಗಳೂರಿಂದ ಒಂದು ಮೆಲ್ಟಿಂಗ್ ಮಷೀನ್ ಅನ್ನು ತಂದು ಮತ್ತೆ ಹೇಗೆ ಮೆಲ್ಟ್ ಮಾಡ್ಬೇಕಂತ ತಿಳ್ಕೊಂಡು ತನ್ನ ಶಾಲೆಯಲ್ಲೇನೆ ಎಲ್ಲ ಬಂಗಾರವನ್ನ ಕರಗಿಸ್ತಾನೆ. ಸೊ ಸುಮಾರು 12 kg ಅಷ್ಟು ನಮಗೆ ಆಭರಣ ಸಿಕ್ಕಿದೆ, ಉಳಿದಂತ ಚಿನ್ನದ ಗಟ್ಟಿ ಸಿಕ್ಕಿದೆ. ಸೊ ಈ ಚಿನ್ನದ ಗಟ್ಟಿ ಸಿಕ್ಕಾಗ ನಮಗೆ ಅವಾಗ ನಾವು ಬ್ಯಾಂಕ್ ಅವ್ರಿಗೆ ಹೇಳ್ತೀವಿ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಸ್ ವೇಟ್ ಅಂಡ್ ನೆಟ್ ವೇಟ್ ಅವಾಗಲೂ ಡಿಸ್ಕಷನ್ ಆಗುತ್ತೆ. ಸೊ ಗ್ರಾಸ್ ವೇಟ್ ಅಂತಂದ್ರೆ ಅದರಲ್ಲಿ ಇದ್ದಂಥ ಎಲ್ಲ ವೇಟನ್ನು ಹಿಡಿದು ಅಂದರೆ ಮುತ್ತು, ರತ್ನ, ಹವಳ ಮತ್ತೆ ಈ ದಾರನ ಹಿಡ್ಕೊಂಡು ಎಲ್ಲ ವೇಟ್ ಹಿಡ್ಕೊಂಡು ಇಟ್ ಈಸ್ 58 kg ಸಮಥಿಂಗ್. ಸೊ ಅದು ಕೊಟ್ಟಿರ್ತಾರೆ. ಬಟ್ ಚಿನ್ನ ಕರಗಿಸಿದಾದ್ಮೇಲೆ ಅದ್ರ ಗಟ್ಟಿ ವ್ಯಾಲ್ಯೂ ಬೇರೆ ಆಗುತ್ತೆ, ಅಂದ್ರೆ ಅದು ಗಟ್ಟಿ ಚಿನ್ನದ ಗಟ್ಟಿ ಬೇರೆ ಆಗುತ್ತೆ. ಸೊ ಅದರದ್ದು ಟೋಟಲ್ ನೆಟ್ ವೇಟ್ ಅದನ್ನ 40 kg ಅಂತ ಅವರು ಹೇಳಿದ್ದಾರೆ, ಲಿಖಿತವಾಗಿಯೂ ಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ದು 27 kg ಗಟ್ಟಿ ಚಿನ್ನ ಮತ್ತೆ 12 kg ಚಿನ್ನದ ಆಭರಣವನ್ನ ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ಅದರ ಜೊತೆಗೆ ಕೆಲವೊಂದಿಷ್ಟು ಚಿನ್ನವನ್ನ ಮಾರಿ ಇವರು ದುಡ್ಡನ್ನ ಸಂಪಾದನೆ ಮಾಡಿ ಅದನ್ನ ಕ್ಯಾಸಿನೋದಲ್ಲಿ ಆಟ ಆಡೋದಕ್ಕೆ ಯೂಸ್ ಮಾಡಿರ್ತಾರೆ. ಸುಮಾರು 1,16,00,000 ಕ್ಯಾಶನ್ನ ಕೂಡ ನಾವು ಕ್ಯಾಸಿನೋದಿಂದ ಸೀಸ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಮಾಹಿತಿ ಇದೆ, ಅದನ್ನು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇನ್ನೂ ಆರೋಪಿಗಳು ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ವಿ ಆರ್ ಹೋಪ್ಫುಲ್ ದಟ್ ವಿ ವಿಲ್ ಗೆಟ್ ಸಮ್ ಮೋರ್ ಇನ್ ದಿಸ್ ಕೇಸ್. ಆಮೇಲೆ ಶ್ರೀಲಂಕಾಕ್ಕೂ ಹೋಗಿ ಕೂಡ ಇವರು ಕ್ಯಾಸಿನೋದಲ್ಲಿ ಆಟ ಆಡಿ ಬಂದಿದ್ದಾರೆ.
ಹುಬ್ಳಿಯಲ್ಲಿನೇ ಎಲ್ಲ ಈ ಕಳ್ಳತನದ ಬಗ್ಗೆ ಅವರು ಪ್ಲಾನ್ ಮಾಡಿದ್ದಾರೆ. ಇವರು ಪ್ರೊಫೆಷನಲ್ಸ್ ಅನ್ನೋದಕ್ಕೆ ಇಲ್ಲ, ಯಾಕೆಂತಂದ್ರೆ ಇವ್ರ ಮೇಲೆ ಹಿಂದೆ ಯಾವುದೇ ರೀತಿಯಾದಂತ ಈ ಕಳ್ಳತನದಾಗಿರ್ಬೋದು, ರಾಬರಿ ಆಗಿರ್ಬೋದು, ಡಕಾಯಿತಿ ಆಗಿರ್ಬೋದು, ಯಾವುದೇ ಅಪರಾಧ ಪ್ರಕರಣಗಳು ರಿಜಿಸ್ಟರ್ ಆಗಿಲ್ಲ. ಸೊ ಅದರಲ್ಲಿ ಇಬ್ಬರ ಮೇಲೆ ಏನು ಚಂದ್ರಶೇಖರ್ ನಗರಲ್ಲ ಇದಾನೆ, ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಫ್ರಾಡ್ ಕೇಸ್ ರಿಜಿಸ್ಟರ್ ಆಗಿದೆ. ಅದೇ ರೀತಿ ಯಾರು ನಮ್ಮ ಪೀಟರ್ ಚಾನ್ ಅಂತ ಏನಿದ್ದಾನೆ, ಅವನು ಅತಿಥಿ ಉಪನ್ಯಾಸಕ, ಒಬ್ಬರಿಗೆ ಜಾಬ್ ಕೊಡಿಸ್ತೀನಿ ಅಂತಂದೇಳಿ ಅವನ ಮೇಲೆ ಪ್ರಕರಣ ದಾಖಲಾಗಿದೆ. ಬಟ್ ದೇ ಡೋಂಟ್ ಹ್ಯಾವ್ ಎನಿ MOB ಹಿಸ್ಟ್ರಿ. ಫಸ್ಟ್ ಟೈಮ್ ಇಲ್ಲ ಸರ್ ಹೇಳಿದ್ದು 10.5 kg ಏನು ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನಾವು ರಿಕವರಿ ಮಾಡಿಕೊಟ್ಟಿದೆ, ಅದರದ್ದು ವರ್ತ್ ವ್ಯಾಲ್ಯೂ 10.75 ಲ್ಯಾಕ್. ಈಗ ಕ್ಯಾಶು ಇದು 1,16,00,000. ಈ ಬಂಗಾರವನ್ನ ಮಾರಿ ದುಡ್ಡನ್ನ ತಗೊಂಡು ಅದನ್ನ ಕ್ಯಾಸಿನೋದಲ್ಲಿ ಹೋಗಿ ಆಟ ಆಡೋದಕ್ಕೆ ಅದನ್ನ ಆಲ್ರೆಡಿ ಅವ್ರ ಅಕೌಂಟ್ ಅಲ್ಲಿ ಹಾಕೊಂಡಿರ್ತಾರೆ. ಸೊ ಅದನ್ನು ಕೂಡ ಸೀಸ್ ಮಾಡಿ. ಸಾಮಾನ್ಯವಾಗಿ ಎಲ್ಲ ಇಟ್ಕೊಂಡಿದ್ಮೇಲೆ ನೀವೇ ಕೊಡ್ತೀರಿ, ನಮ್ಮ ಮುಂದೆ ಕೊಟ್ಟು ಅವ್ರ ಮನೆ ಕಡೆ ವಾಪಸ್ ಕೊಡ್ತೀರಿ. ಡೆಟೆಕ್ಷನ್ ಆಗ್ಬಿಟ್ಟಿದೆ. You told or bank how it will be disposed to the owner? The bank will decide that. Yes, FIR ಪ್ರಕಾರ 53. ಪೀಟರ್ದು ಸ್ವಂತದ್ದಿದೆ, ಎಲ್ಲರದು ಸ್ವಂತದ್ದೇ ಇದೆ. ಈ ಬಾಲರಾಜ್ ರೈಲ್ವೆ ಇಲಾಖೆಯಲ್ಲಿ ಅವನು ಕೆಲಸ ಮಾಡ್ತಾನೆ, ಈ ಸ್ಕ್ರಾಪ್ ಮೆಟೀರಿಯಲ್ ಡಿಸ್ಪೋಸ್ ಮಾಡೋದ್ರಲ್ಲಿನೇ ಇರ್ತಾನೆ. ಅದರ ಡ್ರೈವರ್ನು ಕೂಡ ಇದರಲ್ಲಿ ಅರೆಸ್ಟ್ ಆಗಿದ್ದಾನೆ. ಇನ್ನೊಬ್ಬ ರೈಲ್ವೆ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ನ ಆಗಿದ್ದಾನೆ. ಇವರು ಅಲ್ಲಿ ರಿಕಾರ್ಡ್ಸ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅವತ್ತಿನ ದಿನ ನಾವು ಸ್ಕ್ರಾಪ್ ಡಿಸ್ಪೋಸ್ ಮಾಡೋದಕ್ಕೆ ಬಿಜಾಪುರಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ. ಬಟ್ ಯಾವುದೇ ರೀತಿಯಾದ ಸ್ಕ್ರಾಪ್ ಅನ್ನು ಅವ್ರು ತುಂಬ್ಕೊಂಡು ಬರಲ್ಲ. ಕೆಲವೊಂದಿಷ್ಟು ಖಾಲಿ ಬಾಟಲ್ಸ್ ಗಳನ್ನ ತಂದಿರ್ತಾರೆ. ಅದರ ಜೊತೆಗೆ ಈ 2 ವೀಲರ್ಸ್ ಗಳನ್ನ ಕೂಡ ತಗೊಂಡ್ಬಂದಿರ್ತಾರೆ. ಇಲ್ಲೇ 2 ದಿನ ಏನು ಮನಗುಳಿ ಸುತ್ತಮುತ್ತಲು ಏನು 30 ಕಿಲೋಮೀಟರ್ ದೂರದಲ್ಲಿ ಒಂದು ಸೆಂಟರ್ ನ ಮಾಡ್ಕೊಂಡು ಆ ವೆಹಿಕಲ್ ನ ಅಲ್ಲೇ ಇಟ್ಟು ಅಲ್ಲಿಂದನೇ ಕೂಡ ಇವರು ಹೋಗೋದು ಬರೋದು ಮತ್ತೆ ಆಪರೇಟ್ ಮಾಡ್ತಾ ಇರ್ತಾರೆ. ಸೊ ವಾಪಸ್ ಹೋಗಿನೂ ಕೂಡ ಅದು ಟ್ರಕ್ ಹೋದಾಗ ಅಲ್ಲಿ ಅಲೆಬಿ ಕ್ರಿಯೇಟ್ ಆಗುತ್ತೆ, ಇವರು ಬಿಜಾಪುರ್ಗೆ ಸ್ಕ್ರಾಪ್ ಡಿಸ್ಪೋಸ್ ಮಾಡಕ್ ಬಂದಿದ್ರು ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಹೇಳಿ. ಬಟ್ ಆ ಹೆಸರಲ್ಲಿ ಇವರು ಆಕ್ಚುಲಿ ಇಲ್ಲಿ ಕಳ್ಳತನ ಮಾಡಕ್ಕೆ ಬಂದಿದ್ರು. ತನಿಖೆ ಮುಂದುವರೆದಿದೆ. ಸೊ ಇನ್ನು ನಮಗೆ ಅಷ್ಟೇ ಜನ ಅವ್ರು ಯಾರು ಅನ್ನೋದನ್ನ ಈಗ ತನಿಖೆ ಹಿತದೃಷ್ಟಿಯಿಂದ ನಾವು ಹೇಳಕ್ ಹೋಗ್ತಾ ಇಲ್ಲ. ಸ್ಟಿಲ್ ದ ವರ್ಕ್ ಇಸ್ ಗೋಯಿಂಗ್ ಆನ್, ವಿ ಆರ್ ಹೋಗ್ತಾ. ಥ್ಯಾಂಕ್ ಯು.